ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ ಹಾಗೆ ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ಈ ಥರ 1 ಲೀಟ್ರ್ ನೀರು ಕುಡಿಬೇಕು ನೈಟೇ ಬ್ರಷ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ನೀರು ಕುಡಿದೆ ಅದಾದಮೇಲೂ ಕೂಡ ಬ್ರಷ್ ಮಾಡ್ಬೋದು ಅದಾದಮೇಲೆ ನಾನು ರಾತ್ರಿನೇ ನೆನೆಸಿಟ್ಟಿದಂಥ ಅಂದರೆ ಎಳ್ನೀರಿಗೆ ಕಲಸಕ್ಕೆ ಹಾಕಿಟ್ಟಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸು ನೆನೆಸಿಟ್ಟಿದ್ದೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀವಿ ಈ ಥರ ಕುಡಿಯೋದ್ರಿಂದ ಬಾಡಿಗೂ ತಂಪು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನನ್ನ ಜೊತೆಗೆ ನನ್ನ ಮಗನೂ ಕುಡಿತಾ ಇದ್ದ ಅವನು ನಾನು ಬರ್ತೀನಿ ಅಂದ ಅದಕ್ಕೆ ಅವನ್ನ ಎತ್ಕೊಂಡೆ ಎಳ್ನೀರಿಗೆ ಕಲ್ಸಕ್ಕರೆ ಹಾಕಿರೋದ್ರಿಂದ ನೀರು ತುಂಬ ಟೇಸ್ಟಾಗಿರುತ್ತೆ ಹೆಂಗಿದೆ ಅಂತ ಕೇಳಿದ್ರೆ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದ ನಾನು ಈ ಥರ ಏನೇ ಕುಡಿದ್ರೂ ಜೊತೆಗೆ ಅವನು ಕುಡಿಬೇಕು ಇದೆಲ್ಲ ಆದಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಇವತ್ತು ತಿಂಡಿಗೆ ದಾಲ್ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ದಾಲ್ ಕಿಚಡಿನ 1 ಕಪ್ಪಷ್ಟು ಅಕ್ಕಿ ತೊಗೊಂಡ್ರು ಅದೇ ಕಪ್ ಅಳತೆಗೆ ನಾನು ಮೊಸರು ದಾಲು ಮತ್ತು ಸಾಂಬಾರು ಬೇಳೆ ಮತ್ತು ಹೆಸರು ಬೇಳೆ 3 ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ 1 ಕೂಡ ಹಾಕೋಬೋದು ಇಲ್ಲ 3 ಕೂಡ ಹಾಕೋಬೋದು ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದರಷ್ಟೇ ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನೂ ಕೂಡ ಹಾಕ್ಕೊಂಡು ಹಾಗೆ 1 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಳೆಕಾಳು ಹಾಕಿರೋದ್ರಿಂದ ಒಂದು 4 ಸಲನಾದರೂ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಅದಾದಮೇಲೆ 1 ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ವಾಶ್ ಮಾಡಿದಂಥ ಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು ಅದು 1 ಕಪ್ಪಿಗೆ 2 ಕಪ್ ಥರ ನೀರು ಹಾಕ್ಕೊಳ್ಳಿ ನಾನು ದಾಲ್ ಕಿಚಡಿ ಮಾಡ್ತಿರೋದ್ರಿಂದ ಒಂದು 5 ಕಪ್ಪೇ ಹಾಕ್ಕೊಂಡಿದ್ದೆ ಮಾಮೂಲಿ ನಾರ್ಮಲಾಗಿ ಮಾಡಿದ್ರೆ 1ಕ್ಕೆ 2 ಥರ 4 ಕಪ್ ಸಾಕಾಗ್ತಿತ್ತು ಇವಾಗ 5 ಕಪ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಉಪ್ಪು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಲಿಡ್ಲು ಕ್ಲೋಸ್ ಮಾಡಿ 1-2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಫಸ್ಟೇ ಕುಕ್ಕರ್ ಇಟ್ಬಿಟ್ರೆ ಇದು ಕೂಗಿ ಆರೋಷ್ಟರಲ್ಲಿ ನಮಗೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಬಿಡ್ಬೋದು ನಾನು ಇವಾಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ 1-2 ಸ್ಪೂನೇ ಹಾಕಿರ್ತೀನಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಸಿಡಿದಾದ್ಮೇಲೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಾದಮೇಲೆ ಒಂದೊಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಬೇಳೆಕಾಳು ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕ್ಕೊಂಡೆ ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಬೇಗ ಕುಕ್ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಅನ್ನ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಖಾರ ಅದನ್ನು ನೀವೇ ನೋಡ್ಕೊಂಡು ಹಾಕ್ಕೋಬೇಕು ಇವಾಗ ಅದೆರಡನ್ನೂ ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಬರುವಂಥ ಪಾಲಕ್ ಸೊಪ್ಪು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ನೋಡಿ ಇವಾಗ ಈ ಥರ ಬಾಡಿಸ್ಕೊಂಡ್ರೆ ಇದು ರೆಡಿಯಾಗಿದೆ ಇದನ್ನು ನಿಮ್ಮದು ಪಾತ್ರೆ ಸ್ವಲ್ಪ ದೊಡ್ಡದಿದ್ದರೆ ಕುಕ್ಕರಲ್ಲಿ ಕೂಗಿಸಿರೋ ಅನ್ನನ ತೆಗೆದು ಬಾಣಲಿಗೆ ಹಾಕ್ಬೋದು ಬಟ್ ನಂದು ಬಾಣಲಿನ ಚಿಕ್ಕದ್ರಿಂದ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಕುಕ್ಕರ್ ಓಪನ್ ಮಾಡಿದೆ ನೋಡಿ ಇವಾಗ ಅನ್ನೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀರು 5 ಕಪ್ ಹಾಕಿದ್ದು ಸ್ವಲ್ಪ ಗಟ್ಟಿಯಾಗಿ ಇತ್ತು ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದೊಂದು ಕುದಿ ಬರೋಕ್ಕೆ ಶುರು ಆದಮೇಲೆ ಸಣ್ಣದಾಗಿ ಕುದಿ ಬಂದರೆ ಸಾಕು ಅದಕ್ಕೆ ನಾವು ಬಾಣಲಿಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏಕೆಂದರೆ ಬೇಳೆ ಹಾಕಿದ್ವಲ್ಲ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ನೋಡಿಕೊಂಡು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಪ್ರಕಾರ ಈ ದಾಲ್ ಕಿಚಡಿ ಮತ್ತು
ಪೊಂಗಲ್ ಇದನ್ನೆಲ್ಲ ಬಾಕ್ಸಿಗೆ ಕಟ್ಟೋದ್ರಿಂದ ಮಧ್ಯಾಹ್ನಕ್ಕೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಮಿಕ್ಸ್ ಮಾಡೋದು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ದಾಲ್ ಕಿಚಡಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ತಟ್ಟೆಗೆ ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕಾಗಿರುತ್ತೆ. ಬಟ್ ಬಿಸಿನಲ್ಲೇ ತಿನ್ನಬೇಕು. ಆರೋದ್ಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ, ಮತ್ತು ಟೇಸ್ಟು ಗೊತ್ತಿಲ್ಲ, ತಿಂದಿಲ್ಲ. ನನ್ನ ಪ್ರಕಾರ ಬಿಸಿನಲ್ಲಿ ತಿನ್ನೋದೇ ಬೆಸ್ಟು. ಬಾಕ್ಸಿಗೆಲ್ಲ ಸಜೆಸ್ಟ್ ಮಾಡಲ್ಲ. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ವಿಡಿಯೋ ಬೆಳಗ್ಗೆನೇ ಯೋಗ ಮಾಡಿದ್ದು, ಬಟ್ ನೋಡ್ತಾರೋ ನೋಡಲ್ವೋ ಅಂತ ಹೇಳ್ಬಿಟ್ಟು ಫಸ್ಟೇ ರೆಸಿಪೀಸ್ ವೀಡಿಯೋಸ್ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪೂರ್ತಿ ವಿಡಿಯೋ ಕೊನೆಯವರೆಗೂ ನೋಡಿ. ಅದ್ರ ಜೊತೆಗೆ ಚಿಯಾ ಸೀಡ್ಸಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮೊದಲು ಚಿಯಾ ಸೀಡ್ಸ್ನ ಹೇಗೆ ತಿನ್ನಬೇಕು ಅಥವಾ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಇದನ್ನು ರಾತ್ರಿಯೇ ನೀರಲ್ಲಿ 1 ಸ್ಪೂನಷ್ಟು ನೆನೆ ಹಾಕಿಟ್ಟು ಅದನ್ನು ಬೆಳಗ್ಗೆ ಎದ್ದು ತಿನ್ನಬೇಕು. ಇದನ್ನು ಡ್ರೈ ಆಗಿ ತಿನ್ನಬಾರ್ದು. ಚಿಯಾ ಸೀಡ್ಸು ನೀರಿಗೆ ಹಾಕೋದ್ರಿಂದ ಅದು ಉಪ್ಕೊಂಡು ಜೆಲ್ಫ್ ಥರ ಫಾರ್ಮೇಟ್ ಆಗುತ್ತೆ. ಹಾಗಾಗಿ ಅದನ್ನು ನೈಟೇ ನೆನೆಸಿಟ್ಟು, ಇಲ್ಲ 2 ಅವರ್ 3 ಅವರ್ಸ್ ಮುಂಚೆ ನೆನೆಸಿಟ್ಟು ತಿನ್ಬೋದು. ಅದನ್ನು ನೀರು ಜೊತೆನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ನಾವು ಸ್ಮೂದಿ ಮಾಡಿಕೊಂಡ್ರೆ ಅದ್ರ ಮುಖಾಂತರನೂ ಕುಡಿಬೋದು. ಮತ್ತು ಇವಾಗೆಲ್ಲ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಚಿಯಾ ಪುಡ್ಡಿಂಗ್ ಅಂತ ಅಂದ್ಬಿಟ್ಟು ಅದನ್ನೇ ಕೂಡ ಮಾಡ್ಕೊ ತಿಂತಾರೆ. ಅದನ್ನು ಹಾಲಲ್ಲಿ ಅಥವಾ ಬಾದಾಮ್ ಮಿಲ್ಕಲ್ಲಿ, ಮೊಸರಲ್ಲಿ, ನಮ್ಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೆನೆಸಿಟ್ಟು ಅದನ್ನು ನೈಟೇ ನೆನೆಸಿಟ್ಟು ಅದ್ರ ಜೊತೆಗೆ ಬೆಳಿಗ್ಗೆಗೆ ಹಣ್ಣುಗಳು, ಓಟ್ಸು ಆ ಥರ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಚಿಯಾ ಸೀಡ್ಸ್ ಅಲ್ಲಿ ಒಮೆಗಾ 3 ಮತ್ತು ಫೈಬರ್ ಇರೋದ್ರಿಂದ ನಮಗೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಾವು ಜಾಸ್ತಿ ಊಟ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ಊಟ ಮಾಡ್ತೀವಿ. ಇದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಕೂದಲು, ಸ್ಕಿನ್ನು ಎರಡೂ ಚೆನ್ನಾಗಿರುತ್ತೆ. ಇದನ್ನು ಡೈಲಿ 1 ಸ್ಪೂನ್ ಅಷ್ಟೇ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.